13ನೇ ಅಧ್ಯಾಯ 35ನೇ ವಚನ. ದ ಗಾಸ್ಪಲ್ ಆಫ್ ಜಾನ್ 13:35. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಪ್ರೈಸ್ ಗಾಡ್. ಇಲ್ಲಿ ಬೈಬಲ್ ಹೇಳ್ತದೆ, ನಿಮ್ಮ ಒಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಟುಡೇ ಡಾರ್ಕ್ನೆಸ್ ಈಸ್ ಕವರಿಂಗ್ ದಿಸ್ ಅರ್ತ್. ಈ ವರ್ಷದ ಪ್ರಾಮಿಸ್ ಏನಂತ ಹೇಳಿದರೆ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಭೂಲೋಕದಲ್ಲಿ ಕತ್ತಲೆ ತುಂಬಿದೆ. ದಿಸ್ ಆರ್ ಲಾಸ್ಟ್ ಡೇಸ್. ಯಾಕಂದರೆ ಕ್ರಿಸ್ತನು ವೆರಿ ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ದ ಲಾಸ್ಟ್ ಡೇಸ್. ಈ ಕೊನೆಯ ದಿನದಲ್ಲಿ ಕತ್ತಲೆಯ ಸಂಗತಿಗಳು ಹೆಚ್ಚಿದ್ದರು, ಅದರ ಮಧ್ಯದಲ್ಲಿ ದೇವರ ವಾಕ್ಯದ ಮೂಲಕ ನೀವು ಪ್ರಜ್ವಲಿಸುವವರಾಗಿದ್ದೀರಿ. ನಾವು ನೋಡ್ತೇವೆ, ಎಲ್ಲಿ ನೋಡಿದ್ರು ಕರಪ್ಷನ್, ಇಮೋರಲಿಟಿ, ಆಪರೇಷನ್, ಡಿಸೆಪ್ಷನ್, ವಂಚನೆ, ಇದೆಲ್ಲ ರಿಪ್ರೆಸೆಂಟ್ ದ ಡಾರ್ಕ್ನೆಸ್. ಇದು ಕತ್ತಲೆ. ಈ ಲಾಸ್ಟ್ 2020ಯಲ್ಲಿ ನಾವು ನೋಡ್ತೇವೆ, ಒಂದು ಸುಳ್ಳು ಇಡೀ ಲೋಕವನ್ನು ಆವರಿಸಿತು. ದ ಲೈ, ಈ ಕೊರೋನಾ ಎಂಬ ಸುಳ್ಳು ಇಡೀ ಲೋಕವನ್ನು ಆವರಿಸಿತು. ಎವ್ರಿವೇರ್ ಡಾರ್ಕ್ನೆಸ್. ಎಲ್ಲ ಕಡೆಯಲ್ಲಿ ನಾವು ಕತ್ತಲೆಯನ್ನು ನೋಡ್ತಾ ಇದ್ದೆವು. ಬಟ್ ಗಾಡ್ ಇಸ್ ಟೆಲ್ಲಿಂಗ್, ಯು ಅರೈಸ್ ಆ್ಯಂಡ್ ಶೈನ್, ಫಾರ್ ಯು ದ ಲೈಟ್ ಹಸ್ ಕಮ್. ನಿನಗೆ ಆಲ್ರೆಡಿ ಬೆಳಕು ಬಂದಿದೆ. ಗಾಡ್ ಹಸ್ ಕಾಲ್ಡ್ ಯು ಟು ಶೈನ್. ಪ್ರೈಸ್ ಗಾಡ್. ನಿಮ್ಮ ಬೆಳಕು ಹೇಗೆ ಪ್ರಕಾಶಿಸುತ್ತದೆ? ಯೇಸು ಹೇಳಿದ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ತಿಳಿದುಕೊಳ್ಳುವರು ನನ್ನ ಶಿಷ್ಯರೆಂದು. ಇಲ್ಲಿ ಸತ್ಯವೇದ ಹೇಳುವುದಿಲ್ಲ, ನೀವು ರೆಗ್ಯುಲರ್ ಚರ್ಚಿಗೆ ಹೋದರೆ ಅಥವಾ ಎವ್ರಿ ಡೇ ಬೈಬಲ್ ಓದಿದರೆ ಅಥವಾ ಯಾವುದೇ ಒಂದು ನೇಮ್ ಬೋರ್ಡ್ ಹಾಕಿದರೆ ನಿಮ್ಮನ್ನು ಯೇಸುವಿನ ಶಿಷ್ಯರೆಂದು ಗುರುತಿಸ್ತಾರಂತ ಹೇಳಲಿಲ್ಲ. See, there are so many cultures in the world. ಆ ಕಲ್ಚರ್ನ ಮೂಲಕ ಅವನು ಯಾವ ಕಂಟ್ರಿ ಅವನು ಅಂತ ನಾವು ತಿಳಿದುಕೊಳ್ಳುತ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಬ್ಯಾಂಕಾಕ್ಗೆ ಹೋದೆ, ಥೈಲ್ಯಾಂಡಿಗೆ. ಅಲ್ಲಿ ಹೀಗೆ ಮಾಡುತ್ತಾನೆ. ನಾವು ನೋಡ್ತೇವೆ, ಎಲ್ಲ ಹೋಟೆಲ್ಗಳಿಗೆ ಎಲ್ಲಿ ಹೋದರೂ ಕೂಡ ಹೀಗೆ ಮಾಡ್ತಾರೆ. ನೀವು ಸಿಂಗಾಪುರಕ್ಕೆ ಹೋದರೆ ಅಲ್ಲಿ ಒಂದು ಲ್ಯಾಂಗ್ವೇಜ್ ಇದೆ, ಓಕೆ ಲಾ ನೋ ಲಾ ಅಂತ. ಇಂಗ್ಲೀಷಿಗೆ ಲಾಸ್ಟಿಗೆ ಒಂದು ಲಾ ಅಂತ ತೋರಿಸ್ತಾರೆ. ಯುರೋಪಿಯನ್ ಕಂಟ್ರಿಗೆ ಹೋದರೆ ಅಲ್ಲಿ ಒಂದೊಂದು ಕಲ್ಚರ್ ಇದೆ. ಆ ಕಲ್ಚರ್ನ ಮೂಲಕ, ಆ ಲ್ಯಾಂಗ್ವೇಜ್ನ ಮೂಲಕ ನಮ್ಗೆ ಗೊತ್ತಾಗ್ತದೆ, ಇವನು ಯುರೋಪಿಯನ್, ಇವನು ಸಿಂಗಾಪುರಿಯನ್, ಇವನು ಇಂಡಿಯನ್, ಇವನು ಯಾವುದು ಕಂಟ್ರಿ ಅವನಂತ ಅವನ ಕಲ್ಚರ್ನ ಮೇಲೆ ಗೊತ್ತಾಗ್ತದೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜಲ್ಲಿ ಎವ್ರಿ 50 ಕಿಲೋಮೀಟರಿಗೆ ಈ ಲ್ಯಾಂಗ್ವೇಜ್ ಚೇಂಜ್ ಆಗ್ತದೆ. ಎವ್ರಿ 50 ಕಿಲೋಮೀಟರ್. ಕರ್ನಾಟಕದಲ್ಲಿ ಮಾತ್ರ ಇದು. ನೀವು ಫಾರ್ ಎಕ್ಸಾಂಪಲ್ ಸೇಮ್ ಕನ್ನಡ ಆದರೂ ಕೂಡ ಮಂಗಳೂರಿನಿಂದ ಉಡುಪಿಗೆ ಬರುವಾಗ ಸ್ವಲ್ಪ ಆ್ಯಕ್ಸೆಂಟ್ ಚೇಂಜ್. ಅದೇ ರೀತಿ ಉಡುಪಿಯಿಂದ ನೀವು ಕುಂದಾಪುರ ಅಲ್ಲಿ ಹೋದರೆ ಅಲ್ಲಿ ಆ್ಯಕ್ಸೆಂಟ್ ಚೇಂಜ್, ಅಲ್ಲಿಯ ಕನ್ನಡವೇ ಬೇರೆ. ಅಲ್ಲಿಂದ ಇನ್ನೂ 50 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಪ್ರತಿಯೊಂದು 50 ಕಿಲೋಮೀಟರಿಗೆ ಕನ್ನಡದ ಆ್ಯಕ್ಸೆಂಟ್ ಚೇಂಜ್ ಆಗ್ತದೆ. ಓಕೆ, ಆ ಒಂದು ಏರಿಯಾದಿಂದ ಅವರ ಮಾತಾಡುವ ಶೈಲಿಯಲ್ಲಿ ನಮಗೆ ಗೊತ್ತಾಗ್ತದೆ, ಇವನು ಉಡುಪಿಯವನು, ಇವನು ಹುಬ್ಬಳ್ಳಿಯವನು, ಇವನು ಬೆಂಗಳೂರಿನವನು, ಇವನು ಮಂಗಳೂರಿನವನು, ಇವನು ಕುಂದಾಪುರದವನು. ಅವನ ಭಾಷೆಯಲ್ಲಿ ಗೊತ್ತಾಗ್ತದೆ. ಯೇಸು ಸ್ವಾಮಿ ನಮಗೊಂದು ಸೈನ್ ಕೊಟ್ಟಿದ್ದಾನೆ. ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಪ್ರೇಸ್ ಗಾಡ್. ವಿ ಹ್ಯಾವ್ ಎ ಕಲ್ಚರ್.
ವಿ ಹ್ಯಾವ್ ಎ ಗಾಡ್ಲಿ ಕಲ್ಚರ್ ಈಸ್ ಅ ಲವ್. ಪ್ರೈಸ್ ಗಾಡ್. ಎಲ್ಲರಿಗೂ ಕಲ್ಚರ್ ಇದೆ, ನಮಗೊಂದು ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಅದು ಯಾವುದಂತ ಹೇಳಿದರೆ, ಸ್ವಾಮಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ, ನಾನು ನಿಮ್ಮನ್ನು ಪ್ರೀತಿ ಮಾಡಿದಂತೆ ನೀವೆಲ್ಲರನ್ನೂ ಪ್ರೀತಿ ಮಾಡಿರಿ. ಪ್ರೈಸ್ ಗಾಡ್. ನಾನು ನಿಮ್ಮನ್ನು ಪ್ರೀತಿ ಮಾಡಿದಂತೆ. ಯಾವಾಗ ನಾವು ಪ್ರೀತಿ ಮಾಡುತ್ತೇವೆ, ಯು ಆರ್ ಶೈನಿಂಗ್ ಇನ್ ಇಸ್ ಲವ್. ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದು ಅದು ನಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಅಲ್ಲ. ನಾವು ಕೆಟ್ಟವರಾಗಿದ್ದೆವು, ಅಪರಾಧಿಗಳಾಗಿದ್ದೆವು, ದುಷ್ಟರಾಗಿದ್ದೆವು. ಆ ಸಂದರ್ಭದಲ್ಲಿಯೂ ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ ಅಂತ ಬೈಬಲ್ ಹೇಳ್ತದೆ. ರೈಟ್. ಅಪೊಸ್ತಲ ಪೌಲ ಹೇಳುತ್ತಾನೆ, ತೀತನಿಗೆ ಬರೆದ ಗ್ರಂಥದಲ್ಲಿ ಅವನು ಹೇಳ್ತಾನೆ, 3ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸದ್ಗುಣವನ್ನು ತೋರಿಸಿ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ತೀತ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಯಾರನ್ನು ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸದ್ಗುಣವನ್ನು ತೋರಿಸ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಇದನ್ನು ಟೀಚ್ ಮಾಡು ಅಂತ ಹೇಳ್ತಾನೆ ಪೌಲ ತೀತನಿಗೆ. ನೆಕ್ಸ್ಟ್ 3ನೇ ವಚನ ಹೇಳ್ತದೆ, ನಾವು ಸಹ ಮೊದಲು, ಯಾವಾಗ ಬಾರ್ನ್ ಅಗೇನ್ ಆಗುವ ಮೊದಲು, ಪೌಲ ಹೇಳ್ತಾನೆ, ತನ್ನ ಬಗ್ಗೆ ಹೇಳ್ತಾನೆ, ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ರೈಟ್. ಒಂದು ಕಾಲದಲ್ಲಿ ನಾವು ಹಾಗೆ ಇದ್ದೆವು. ನಾನು ಕೂಡ ಇದ್ದೆ. ಆದರೆ ನಾನು ಹೇಗೆ ಇದ್ದೇನೆ, ಕರ್ತನು ನನ್ನನ್ನು ಹಾಗೇ ಪ್ರೀತಿ ಮಾಡಿದ. ಇವತ್ತು ಆತನ ಪ್ರೀತಿಯಲ್ಲಿ ಯಾವುದೇ ಒಂದು ಕಂಡೀಷನ್ ಇಲ್ಲ, ಆತನ ಪ್ರೀತಿಯಲ್ಲಿ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಆತನ ಪ್ರೀತಿಯಲ್ಲಿ ಯಾವುದೇ ಒಂದು ಬೌಂಡ್ರಿ ಇಲ್ಲ. ಆತನು ನಮ್ಮನ್ನು ಇದ್ದಾಗೆ ಪ್ರೀತಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ಇವತ್ತು ನಾವು ಬದಲಾದಗೋಸ್ಕರ ಆತನು ನಮ್ಮನ್ನು ಪ್ರೀತಿ ಮಾಡಿದಲ್ಲ, ನಾವು ಹೇಗೆ ಇದ್ದೇವೆ ಅದೇ ರೀತಿ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರೈಸ್ ಗಾಡ್. ಟುಡೇ ವಿ ಆರ್ ಸೇವ್ಡ್ ಬಿಕಾಸ್ ವಿ ಟ್ರಸ್ಟೆಡ್ ಇನ್ ಹಿಸ್ ಲವ್. ಆತನ ಪ್ರೀತಿಯನ್ನು ನಾವು ನಂಬಿದ್ದರಿಂದ ನಮ್ಮ ಜೀವಿತವು ಬದಲಾಗಿದೆ. ನಾವು ಬದಲಾದದರಿಂದ ಆತನು ನಮ್ಮನ್ನು ಪ್ರೀತಿ ಮಾಡಿದರೆ ಅಲ್ಲ. ಆತನು ಹೇಳಿದ, ನಾನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ. ಪ್ರೈಸ್ ಗಾಡ್. ಕೆಟ್ಟು ಹೋದವರನ್ನು ಹುಡುಕಿ ನಾನು ಗಾಡ್ ಇಸ್ ಸರ್ಚಿಂಗ್. ಕೆಟ್ಟು ಹೋದವರನ್ನು ಯೇಸು ಸ್ವಾಮಿ ಖಂಡಿಸಲಿಲ್ಲ. ಪ್ರೈಸ್ ಗಾಡ್. ಅವ್ರನ್ನ ಹುಡುಕಿ ರಕ್ಷಿಸಲು ಬಂದ. ಮೊನ್ನೆ ನಾನು ಟೆಸ್ಟಮನಿ ಕೊಟ್ಟೆ ಒಬ್ಬನದ್ದು. ಲಾಕ್ಡೌನಲ್ಲಿ ಸುಮಾರು 5 ತಿಂಗಳ ಹಿಂದೆ ಅವನು ತುಂಬ ಕುಡುಕನಾಗಿದ್ದ. ಬೇರೆ ಕೆಲವು ಚಟಗಳಿದ್ದವು, ನನಗೆ ಅದು ಹೇಳಲಿಕ್ಕೆ ಬೇಡ. ಅವನಿಗೆ ಇಷ್ಟ ಇರಲಿಲ್ಲ ಈ ಆನ್ಲೈನಲ್ಲಿ ತನ್ನ ಹೆಂಡತಿ ಮಕ್ಕಳು ನೋಡುವಂಥದ್ದು. ಅವನಿಗೆ ಇಷ್ಟ ಇರಲಿಲ್ಲ. ಆಕ್ಸಿಡೆಂಟ್ ಆಗಿದೆ, ಕಾಲು ಕಟ್ಟಾಗಿದೆ. ಅವನನ್ನು ಎಲ್ಲಿಗೋ ಹೋಗುವ ಅಂತ ಕರ್ಕೊಂಡು ಬಂದರು ಮೂಡುಬೆಳ್ಳಿಗೆ. ಅದು ಸಹ ಫುಲ್ಲು ಜ್ವರ ಇದೆ. ನಮ್ಮ ಒಳಗೆ ಅಲ್ಲಿ ಸ್ಯಾನಿಟೈಸರ್ ಇಟ್ಟು ಗೌರ್ಮೆಂಟ್ನ ರೂಲ್ ಪ್ರಕಾರ ಅಲ್ಲಿ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ಆ ದಿವಸ ಅಲ್ಲಿ ಚೆಕ್ ಮಾಡುವವರು ಚೆಕ್ ಮಾಡಲಿಲ್ಲ. ಅವನ ಒಳಗೆ ಬಂದ. ನಾನು ಅವನಿಗೆ ಒಂದೇ ಹೇಳಿದೆ, ಜೀಸಸ್ ಲವ್ಸ್ ಯು. ಆತನಿಗೆ 1 ವರ್ಡ್, ಅವನ ಕಣ್ಣಲ್ಲಿ ನೀರು ಬಂತು. ಅವನ ಜ್ವರ ಕ್ವಿಕ್ಲಿ ಬಿಟ್ಟು ಹೋಯಿತು. ಅವನಾಗಿ ಹುಡುಕಿ ಬಂದದ್ದಲ್ಲ, ಅವನನ್ನು ಎಲ್ಲಿಗೋ ಹೋಗುವಂತ ಸುಮ್ಮನೆ ಕರ್ಕೊಂಡು ಬಂದದ್ದು. ಇಮ್ಮಿಡಿಯೇಟ್ಲಿ ಅವನ ಕಾಲು ಹೀಲಾಯಿತು. ಇಮ್ಮಿಡಿಯೇಟ್ಲಿ ಅವನ ಶರಾಬಿನ ಚಟ, ಬೇರೆ ಚಟಗಳು ಕೆಲವು ಇದ್ದವು, ಬಿಟ್ಟು ಹೋದವು. ಇಮ್ಮಿಡಿಯೇಟ್ಲಿ ಕ್ರಿಸ್ತನ ಪ್ರೀತಿ ಅವನು ಬದಲಾಯಿಸಿತು. ಇವತ್ತು ಅನೇಕರಿಗೆ ಅವನು ಸುವಾರ್ತೆ ಕೊಡ್ತಾ ಇದ್ದಾನೆ. ಅವನಿಗೆ ಗೊತ್ತಾಯಿತು, ನಾನು ಹುಡುಕಿ ಬಂದದ್ದಲ್ಲ, ಸ್ವಾಮಿ ನನ್ನನ್ನು ಹುಡುಕಿದ, ಸ್ವಾಮಿ ನನ್ನನ್ನು ಬದಲಾಯಿಸಿದ. ಎಲ್ಲರೂ ಅವನಿಗೆ ಖಂಡಿಸ್ತಿದ್ದರು. ಏನಂತ ಹೇಳಿದ್ರೆ, ದೇವರ ಕೋಪ ನಿನ್ನ ಮೇಲೆ ಇದೆ, ನಿನ್ನ ಮೇಲೆ ನರಕ ಕಾಯ್ತಾ ಇದೆ. 1 ವರ್ಡ್ ಚೇಂಜ್ಡ್ ಹಿಸ್ ಲೈಫ್. ಜೀಸಸ್ ಲವ್ಸ್ ಯು. ಪ್ರಿಯರೇ, ದೇವರ ಪ್ರೀತಿ ಅದು ಕೇವಲ ಎಮೋಷನಲ್ ಫೀಲಿಂಗ್ ಅಲ್ಲ, ಇಟ್ ಇಸ್ ದ ಪವರ್ ಆಫ್ ಗಾಡ್. ಅದು ದೇವರ ಶಕ್ತಿ ಆಗಿದೆ. ದೇವರ ಶಕ್ತಿ, ಇಟ್ ಇಸ್ ದ ಸ್ಪಿರಿಟ್ ಆಫ್ ಗಾಡ್.
ಹಿ ಬಿಲೀವ್ಡ್. ಆತನ ಲೈಫ್ ಚೇಂಜ್ ಆಯಿತು. ಅವನ ಲೈಫನ್ನು ಚೇಂಜ್ ಮಾಡಲಿಲ್ಲ, ಕರ್ತನು ಆತನ ಲೈಫನ್ನು ಚೇಂಜ್ ಮಾಡಿದ. ಪ್ರೈಸ್ ಗಾಡ್. ಓನ್ಲಿ ಟ್ರಸ್ಟ್ ಇಸ್ ಲವ್. ಅದೇ ರೀತಿ ಪ್ರಿಯರೇ, ನಾವು ಹೇಗಿದ್ದೆವು? ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ, ಹೊಟ್ಟೆಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಾಗೆ ಮಾಡುವವರಾಗಿದ್ದೆವು. ಅಫ್ಕೋರ್ಸ್ ನಾವು ಯಾರ ಪಾಸ್ಟನ್ನು ರೀಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರ ಪಾಸ್ಟ್ ಒಳ್ಳೆಯದೇ? ಅಪೊಸ್ತಲ ಪೌಲನ ಪಾಸ್ಟ್ ಕೂಡ ಒಳ್ಳೆಯದಿಲ್ಲ. ಅವನೇ ಹೇಳ್ತಾನೆ. ಪ್ರೈಸ್ ಗಾಡ್. ಯಾವಾಗ ನಾವು ಯೇಸುವನ್ನು ಅಂಗೀಕಾರ ಮಾಡಿದೆವು, ಕರ್ತ ನಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. ಇವತ್ತು ನಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ನಿಮ್ಮ ಒಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲ ಜನರು ನಿಮ್ಮನ್ನು ಗುರುತಿಸುವರು ನನ್ನ ಶಿಷ್ಯರೆಂದು. ಇಲ್ಲ ಅಂತ ಹೇಳಿದರೆ ನಿಮ್ಮನ್ನು ಗುರುತಿಸ್ತಾರೆ ಮತಾಂತರಿಗಳು ಅಂತ, ಜಾತಿ ಬದಲಾಯಿಸುವವರು. ಓಕೆ, ನಮ್ಮ ಜೀವಿತ ಇಲ್ಲ ಅಂತ ಕೇವಲ ನಾವು ಪ್ರೀಚ್ ಮಾಡ್ತೇವೆ, ಕೇವಲ ನಾವು ಸ್ಕ್ರಿಪ್ಚರ್ ಹೇಳ್ತೇವೆ, ನಾವು ಫುಲ್ಪಿಟ್ಟಲ್ಲಿ ಒಂದು ಇರ್ತೇವೆ, ಹೊರಗೆ ಒಂದು ಇರ್ತೇವೆ ಅಂತ ಹೇಳಿದರೆ ಅದೊಂದು ನಾಟಕದ ಜೀವಿತ ಆಗ್ತದೆ. ಓಕೆ, ನಾವು ಪ್ರೀತಿ ಸ್ವರೂಪನಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಆಫ್ ಹಿಸ್ ಲವ್. ನಾವು ಆತನ ಪ್ರೀತಿಗೆ ನಾವು ಹುಟ್ಟಿದ್ದೇವೆ. ಎವ್ರಿ ಡೇ ಹೇಳ್ರಿ, ನಾನು ದೇವರ ಪ್ರೀತಿಯ ಆತ್ಮನಿಗೆ ನಾನು ಹುಟ್ಟಿದ್ದೇನೆ. ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷಗಳಿಗಿಂತ ಅದು ಹೆಚ್ಚಿನದು. ಅರೈಸ್ ಇನ್ ಯೋರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಹೇಳ್ರಿ, ಆ್ಯಂಡ್ ಶೈನ್. ಶೈನ್. ಡಾರ್ಕ್ನೆಸ್ ಇಸ್ ಕವರಿಂಗ್ ದಿಸ್ ಅರ್ತ್. ಕತ್ತಲೆ ಯಾವತ್ತು ಬೆಳಕನ್ನು ಮುಸುಕಲಿಕ್ಕೆ ಆಗೋದಿಲ್ಲ. ನಿಮ್ಮ ಒಳಗಿರುವ ಪ್ರೀತಿ ದ್ವೇಷಗಳಿಗಿಂತ ಹೆಚ್ಚಿನದ್ದು. ನಿಮ್ಮ ಒಳಗಿರುವ ಸಮಾಧಾನ ಅದು ಡಿಪ್ರೆಷನ್, ಕಿರಿಕಿರಿಗಳಿಗಿಂತ ಹೆಚ್ಚಿನದ್ದು. ಯಾವಾಗಲೂ ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನದ್ದು. ಪ್ರೀತಿ ಅಂದರೆ ಬೇರೆ ಯಾರಲ್ಲ, ಗಾಡ್ ಹಿಮ್ಸೆಲ್ಫ್ ಇಸ್ ಅ ಲವ್. ಯು ಆರ್ ಬಾರ್ನ್ ಇನ್ ಟು ದಟ್ ಲವ್. ಯು ಆರ್ ಬಾರ್ನ್ ಇನ್ ಟು ಹಿಸ್ ಪ್ರೆಸೆನ್ಸ್. ನೀವು ಆತನ ಪ್ರಸನ್ನತೆಯಲ್ಲಿ ಹುಟ್ಟಿದ್ದೀರಿ. ಆತನ ಪ್ರೀತಿಯು ನಿಮ್ಮ ಒಳಗೆ ನೆಲೆಗೊಂಡಿದೆ. ಆದ್ದರಿಂದ ಎವ್ರಿ ಡೇ ಬೆಳಿಗ್ಗೆ ಎದ್ದು ಹೇಳ್ರಿ, ಲಾರ್ಡ್ ಐ ಲವ್ ಎವ್ರಿಬಡಿ. ನಾನು ಎಲ್ಲರನ್ನು ಪ್ರೀತಿಸುವನಾಗಿದ್ದೇನೆ. ನಾನು ಎವ್ರಿ ಡೇ ಮಾರ್ನಿಂಗ್ ಎದ್ದುಕೊಂಡು ನಾನು ಹೇಳ್ತೇನೆ, ಕರ್ತನೆ, ನಾನು ನಿನ್ನಿಂದ ಹುಟ್ಟಿದವನು. ಐ ಆಮ್ ಯುವರ್ ಸನ್. ನಾನು ನಿನ್ನ ಮಗನಾಗಿದ್ದೇನೆ. ಥ್ಯಾಂಕ್ ಯು. ನನ್ನ ಒಳಗಿಟ್ಟಿರುವ ಪವಿತ್ರಾತ್ಮನಿಗೋಸ್ಕರ ಥ್ಯಾಂಕ್ ಯು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಟುಡೇ ನಾನು ಯಾರನ್ನು ಮೀಟ್ ಆಗ್ತೇನೆ, ಲಾರ್ಡ್ ಐ ಲವ್ ದೆಮ್. ಪ್ರೈಸ್ ಗಾಡ್, ಐ ಲವ್ ದೆಮ್. ವೆರ್ ಎವರ್ ಐ ಗೋ, ನನಗೆ ಆಗುವುದಿಲ್ಲ ಎಂಬ ವ್ಯಕ್ತಿಯೇ ಇಲ್ಲ. ಐ ಲವ್ ದೆಮ್ ಓ ಗಾಡ್. ಜಸ್ಟ್ ಯು ಸ್ಪೀಕ್, ಯು ಆರ್ ಶೈನಿಂಗ್. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶರೀರ ನಿಮ್ಮ ಮೇಲೆ ಡಾಮಿನೇಟ್ ಮಾಡುತ್ತದೆ. ನಿಮ್ಮ ಶರೀರ ನಿಮ್ಮ ಮೇಲೆ ಡಾಮಿನೇಟ್ ಮಾಡಿದರೆ ನೀವು ಅಂತರ್ಯದಲ್ಲಿ ಬೆಳೆಯುವುದಿಲ್ಲ. ನೀವು ಅಂತರ್ಯದಲ್ಲಿ ಬೆಳೆಯಬೇಕಂತ ಹೇಳಿದರೆ ನಿಮ್ಮ ಒಳಗಿರುವ ಪ್ರೀತಿ ಅದು ಪ್ರಾಕ್ಟಿಕಲ್ ಆಗಿ ಬರಬೇಕು. ಅದಕ್ಕೆ ಬೈಬಲ್ ಹೇಳ್ತೆ, ಪ್ರೀತಿಯನ್ನು ಅಭ್ಯಾಸ ಮಾಡಿರಿ. ಇದೆಯಾ ಬೈಬಲಲ್ಲಿ? ಐ ವಿಲ್ ಶೋ ಯು ಒನ್ ಸ್ಕ್ರಿಪ್ಚರ್. ನಿಮಗೆ ಒಂದು ನಾನು ಸ್ಕ್ರಿಪ್ಚರನ್ನು ತೋರಿಸ್ತೇನೆ. 1 ಕೊರಿಂಥಿಯನ್ 13 ಚಾಪ್ಟರ್, 1ನೇ ಕೊರಿಂಥ 13ನೇ ವಚನ. 1ನೇ ಕೊರಿಂಥ ನಾನು 14ರಲ್ಲಿ ಓದ್ತೇನೆ. 14:1 ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ರೈಟ್? ಪರ್ಸ್ಯೂ ಲವ್ ಆ್ಯಂಡ್ ಡಿಸೈರ್ ಸ್ಪಿರಿಚುವಲ್ ಗಿಫ್ಟ್, ಬಟ್ ಸ್ಪೆಷಲಿ ದಟ್ ಯು ಮೇ ಪ್ರೊಫೆಸೈ. ಓಕೆ, ಇಲ್ಲಿ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ದಟ್ ಇಸ್ ಅ ಪ್ರಾಕ್ಟೀಸ್ ಲವ್. ಪ್ರೀತಿಯನ್ನು ಅಭ್ಯಾಸ. ಅಭ್ಯಾಸ ಅಂದರೆ ಏನು? ಪುನಃ ಪುನಃ ಮಾಡುವಂಥದ್ದು. ಪುನಃ ಪುನಃ. ಒಬ್ಬ ನಿಮ್ಮನ್ನು ಹೇಟ್ ಮಾಡುತ್ತಾನೆ, ಅಫ್ಕೋರ್ಸ್ ನಿಮ್ಮ ಶರೀರ ಹೇಳ್ತದೆ, ಓಕೆ, ಬಿಟರ್ನೆಸ್ ಬರ್ಬೋದು. ಆ ಸಂದರ್ಭದಲ್ಲಿ ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಎಲ್ಲ ದ್ವೇಷಗಳಿಗಿಂತ ಹೆಚ್ಚಿನದ್ದು. ನೀನು ನನ್ನನ್ನು ಪ್ರೀತಿ ಮಾಡಿದಂತೆ, ವಿದೌಟ್ ಕಂಡೀಷನಲ್ಲಿ ನಾನು ಆ ವ್ಯಕ್ತಿಯನ್ನು ಪ್ರೀತಿ ಮಾಡುತ್ತೇನೆ. ಪ್ರೈಸ್ ಗಾಡ್. ದ ಕರೆಕ್ಷನ್ ಕೊಡುವುದು ಬೇರೆ, ಹೃದಯದಲ್ಲಿ ಮತ್ತೊಬ್ಬನಿಗೋಸ್ಕರ ನಮ್ಮ ಹೃದಯದಲ್ಲಿ ಪ್ರೀತಿ ಇರುವುದು ಅದು ಬೇರೆ. ನಮ್ಮ ಹೃದಯದಲ್ಲಿ ಪ್ರೀತಿ ಇರುವಂಥದ್ದು, ನೀವು ಸ್ವಾತಂತ್ರ್ಯದಲ್ಲಿ ನೀವು ನಡೀತೀರಿ. ಯು ಆರ್ ವಾಕಿಂಗ್ ಇನ್ ಫ್ರೀಡಮ್. ಪ್ರೈಸ್ ಗಾಡ್.
ನಿಮಗೆ ಫ್ರೀಡಮಲ್ಲಿ ನಡೆಯಬೇಕು, ನಿಮಗೆ ಸ್ವಾತಂತ್ರ್ಯದಲ್ಲಿ ನಡೆಯಬೇಕು. ಯು ಲವ್ ಎವ್ರಿಬಡಿ. ಫಸ್ಟ್ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತದೆ. ಡೋಂಟ್ ಕೀಪ್ ಗ್ರಜ್ ಆ್ಯಂಡ್ ಬಿಟರ್ನೆಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಬಿಟರ್ನೆಸ್ ಅನ್ನು ಇಡಬೇಡ್ರಿ, ಗ್ರಜ್ಜನ್ನು ಯಾರ ಮೇಲೆ ಕೂಡ ಇಡಬೇಡ್ರಿ. ಯೇಸುಸ್ವಾಮಿ ಯೇಸುಸ್ವಾಮಿ ಹೇಳಿದ ಪೇತ್ರನು ಕೇಳಿದ, ಸ್ವಾಮಿ ನಾನು ಎಷ್ಟು ಸರ್ತಿ ಒಬ್ಬನನ್ನು ಕ್ಷಮಿಸಬೇಕು? 7 ಸರ್ತಿಯ? ಯೇಸುಸ್ವಾಮಿ ಹೇಳಿದ 7-70 ಸರ್ತಿ. ಅದರ ಅರ್ಥ ಅದಕ್ಕೆ ಲೆಕ್ಕವೇ ಇಲ್ಲ. ಇದನ್ನು ಕೇಳಿ ಯೇಸುಸ್ವಾಮಿ ಒಂದು ಸಾಮ್ಯ ಹೇಳಿದ. ರೈಟ್, ಯೇಸುಸ್ವಾಮಿ ಒಂದು ಸಾಮ್ಯ ಹೇಳಿದ. ಆ ಸಾಮ್ಯವೇನು? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್, ಐ ವಿಲ್ ರೀಡ್ ಫಾರ್ ಯು 18 ವರ್ಸ್. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರ ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 22ನೇ ವಚನ, ಯೇಸು ಅವನಿಗೆ 7 ಸಾರಿ ಎಂದಲ್ಲ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. 23ನೇ ವಚನ ಹೇಳ್ತದೆ. ಓಕೆ, 23ನೇ ವಚನ, ಐ ವಿಲ್ ರೀಡ್ ಫಾರ್ ಯು. ಆದ್ದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ನೆಕ್ಸ್ಟ್, ಓಕೆ, ನಾನು ಓದ್ತೇನೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಎಷ್ಟು ಸಾಲ ಅಂತೆ? ಕೋಟ್ಯಾಂತರ ಸಾಲ ಮಾಡಿದ್ದಾನೆ. 1 ಲಕ್ಷ 3 ಲಕ್ಷ ಅಲ್ಲ, ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ನೆಕ್ಸ್ಟ್, ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಕೊಟ್ಟನು. 26ನೇ ವಚನ. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸ್ತೇನೆ, ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು, ಮಾರ್ಕ್ ದಿಸ್ ವರ್ಡ್, ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಪ್ರಿಯರೇ, ಇಲ್ಲಿ ರಿಪ್ರೆಸೆಂಟ್ ಮಾಡುವಂಥದ್ದು ಕೋಟ್ಯಾಂತರ ಸಾಲ ಎಂಬ ಪಾಪ ನಮ್ಮ ಮೇಲೆ ಹೊರೆ ಇತ್ತು. ನಾವು ಲೆಕ್ಕ ಕೊಡಬೇಕಿತ್ತು. ನಮ್ಮ ಮೇಲಿದ್ದ ಕೋಟ್ಯಾಂತರ ಪಾಪ ಎಂಬ ಸಾಲವನ್ನು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಅದನ್ನು ಕ್ಷಮಿಸಿದ್ದಾನೆ. ನಮ್ಮ ಮೇಲೆ ಕನಿಕರಪಟ್ಟು ಅದನ್ನು ಕ್ಷಮಿಸಿದ್ದಾನೆ. ರೈಟ್, ಈಗ ಇಲ್ಲಿ ಕೇಳ್ರಿ, ಓದ್ತೇನೆ ನಿಮಗೆ. 28ನೇ. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ, ಹೇಳ್ರಿ, ಮಾರ್ಕ್ ದಿಸ್, ಕೋಟ್ಯಾಂತರ ಎಲ್ಲಿ, 100 ಎಲ್ಲಿ, 100 ರೂಪಾಯಿ, 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಡಿದು, ಬೈಬಲ್ ಹೇಳ್ತದೆ ಕುತ್ತಿಗೆ ಹಿಡಿದು ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸ್ತೇನೆ ಎಂದು ಬೇಡಿಕೊಂಡನು. ನೆಕ್ಸ್ಟ್, ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದನ್ನೆಲ್ಲ ತಿಳಿಸಿದರು. ಓಕೆ, ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೇನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ. ಮಾರ್ಕ್ ದಿಸ್ ವರ್ಡ್. ಇಲ್ಲಿ ಕ್ರಿಸ್ತನು ನಮ್ಮನ್ನು ಕ್ಷಮಿಸಿತು. ಕೋಟ್ಯಾಂತರ ಸಾಲ, ದೂಷಕರು, ಬಲಾತ್ಕಾರಿಗಳು, ಅನ್ಯಾಯಕರು, ಏನೇನೇ ಇದ್ದವು, ನಮ್ಮನ್ನು ಕ್ಷಮಿಸಿದ. ಫಾಸ್ಟ್ರೇ, ಪಕ್ಕದ ಅಂಟಿ ಏನೋ ಮಾತಾಡಿದರು, ಕೇವಲ 100 ರೂಪಾಯಿ. ಅಂಕಲ್ ಹೀಗೆ ಹೇಳಿದರು, 100 ರೂಪಾಯಿ. ಚಿಕ್ಕಪ್ಪ ಹಾಗೆ ಹೇಳಿದರು, ಕೇವಲ 100 ರೂಪಾಯಿ. 100 ರೂಪಾಯಿ ದೊಡ್ಡದ, ಕೋಟಿ ದೊಡ್ಡದ? ಯಾಕೆ 100 ರೂಪಾಯಿ? ಇನ್ನೊಬ್ಬರ ಸ್ವಲ್ಪ ಮಿಸ್ಟೇಕ್, ಇನ್ನೊಬ್ಬರ ತಪ್ಪು, ಇನ್ನೊಬ್ಬರ ಸ್ಮಾಲ್ ಮಿಸ್ಟೇಕ್ ಯಾಕೆ ನಮಗೆ ದೊಡ್ಡ ಬಂಡೆ ಹಾಗೆ ಕಾಣ್ತಾ ಇದೆ? ನಾವು ಯಾಕಂತ ಹೇಳಿದ್ರೆ ಕೋಟಿಯನ್ನು ಮೆಡಿಟೇಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಕೋಟಿ ಕ್ರಿಸ್ತನ ಪ್ರೀತಿಯನ್ನು ಮೆಡಿಟೇಟ್ ಮಾಡದೆ ಹೋದ ಕಾರಣ ಇನ್ನೊಬ್ಬರು ನಮಗೆ ಕ್ಷಮಿಸಲಿಕ್ಕೆ ಆಗುದಿಲ್ಲ. ಅದು ಬೆಟ್ಟದಾಗಿ ಕಾಣ್ತದೆ. ಒಂದು ಸ್ಮಾಲ್ ಮಿಸ್ಟೇಕ್ ನಮಗೆ ಬೆಟ್ಟದ ಹಾಗೆ ಕಾಣ್ತದೆ.
ರೈಟ್? ಕಮ್ ಆನ್ ಅರೈಸ್. ಇವತ್ತು ನಿಮ್ಮ ಹೃದಯದಲ್ಲಿ ಯಾರ ವಿಷಯದಲ್ಲಿ ಬಿಟರ್ನೆಸ್ ಇದೆ, ಗ್ರಚ್ ಇದೆ, ಏನೇ ಇರುವುದಾದರೆ ಹೇಳ್ರಿ, ಕ್ರಿಸ್ತನ್ ನನ್ನನ್ನು ಪ್ರೀತಿಸಿದಂತೆ, ಕ್ಷಮಿಸಿದಂತೆ ನಾನು ಕೂಡ ಆಂಟಿಯನ್ನು, ಅಂಕಲನ್ನು, ಚಿಕ್ಕಪ್ಪನನ್ನು, ದೊಡ್ಡಪ್ಪನನ್ನು, ಅಣ್ಣನನ್ನು, ತಮ್ಮನನ್ನು, ನೇಬರನ್ನು, ಯಾರು ನನ್ನ ಫ್ರೆಂಡ್ಸ್ಗಳನ್ನು ಯಾರು ನನಗೆ ಹರ್ಟ್ ಮಾಡಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅದು ಕೇವಲ 100ಕ್ಕಿಂತ ಹೆಚ್ಚಲ್ಲ, ನಾನು ಕ್ಷಮಿಸುವನಾಗಿದೆ ಅಂತ ಕ್ಷಮಿಸಿಬಿಟ್ರಿ. ಇಲ್ಲಿ ನಾನು ಮುಂದೆ ಓದ್ತೇನೆ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನು ಕರುಣಿಸಬಾರದಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ, ಓಕೆ, ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಯಾರ ಕೈಗೆ? ಪೀಡಿಸುವವನು ಬೇರೆ ಯಾರಲ್ಲ, ಸೈತಾನನು. ಇವತ್ತು ಅನೇಕರ ಜೀವಿತ ಪೀಡಿಸುವಿಕೆಯಲ್ಲಿದೆ. ಯಾಕೆ? ಅವರು ಕ್ಷಮಿಸದೆ ಹೋದ ಕಾರಣ. ಯು ಆರ್ ಗಿವಿಂಗ್ ಲೀಗಲ್ ರೈಟ್ ಟು ದ ಡಿಮನ್ಸ್ ಇನ್ ಯೋರ್ ಲೈಫ್. ನೀವು ಕ್ಷಮಿಸುವಂಥದ್ದು ನಿಮ್ಮ ಬೆನಿಫಿಟಿಗೆ, ನೀವು ಕ್ಷಮಿಸುವಂಥದ್ದು ಇನ್ನೊಬ್ಬರಿಗೆ ನಿಮ್ಮ ಲಾಭಕ್ಕೆ. ನಿಮ್ಮ ಹಾರ್ಟಲ್ಲಿ ನೀವು ಬಿಟರ್ನೆಸ್ ಇಡ್ತಾ ಇದ್ದೀರಿ, ನಿಮ್ಮ ಹಾರ್ಟಲ್ಲಿ ಗ್ರಜ್ ಇಡ್ತಾ ಇದ್ದೀರಿ, ನಿಮ್ಮ ಹಾರ್ಟಲ್ಲಿ ಅನ್ಫರ್ಗಿವ್ನೆಸ್ ಅನ್ನು ಇಡ್ತಾ ಇದ್ದೀರಿ, ಕ್ಷಮಾಪಣೆ ಇಲ್ಲದ ಸಂಗತಿ ಇಡ್ತೀರಿ. ಯು ಆರ್ ಗಿವಿಂಗ್ ಲೀಗಲ್ ರೈಟ್ ಟು ದ ಡಿಮನ್ಸ್ ಇನ್ ಯೋರ್ ಲೈಫ್. ಯೇಸು ಹೇಳಿದ, ಈ ಲೋಕದ ಅಧಿಪತಿಯು ಬರಲಿಕ್ಕೆ ಆಯಿತು, ಆದರೆ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಆತನಿಗೆ ಸಂಬಂಧಪಟ್ಟದ್ದು ಪಾಪ. ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ, 34ನೇ ವಚನ ಹೇಳ್ತದೆ, 18ನೇ 34 ಮ್ಯಾಥ್ಯೂ, ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಇವತ್ತು ನೀವು ಪೀಡಿಸುವವನ ಕೈಯಲ್ಲಿದ್ದೀರೋ, ಹೊರಗೆ ಬನ್ನಿರಿ, ಕಮ್ ಔಟ್. ಓನ್ಲಿ ಒನ್ ಸೊಲ್ಯೂಷನ್: love them and forgive them and forget. 3 things: love them, forgive them and forget. This is your benefit. ಇಲ್ಲ, ನಾನು ಕ್ಷಮಿಸ್ತಿಲ್ಲ. ನೀನು ಹೇಗೆ ಹೇಳ್ತೀಯ ಅಂತ ಹೇಳಿದರೆ, ನಾನು ವಿಷ ಕುಡಿದು ಅವನು ಸಾಯಬೇಕು. ನೀನು ವಿಷ ಕುಡಿದರೆ ಅವನು ಸಾಯುವುದಿಲ್ಲ, ನೀನೇ ಸಾಯುವುದು. ಇಲ್ಲಿ ಬೈಬಲ್ ಹೇಳ್ತದೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದಂತೆ ನೀವೊಬ್ಬರನ್ನೊಬ್ಬರು ಪ್ರೀತಿಸಿರಿ. ದ ಗ್ರೇಟೆಸ್ಟ್ ಫೌಂಡೇಶನ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಈಸ್ ಲವ್. ಯು ಆರ್ ಬಾರ್ನ್ ಆಫ್ ಲವ್. ಕೊನೆಯ ಕಾಲದಲ್ಲಿ ಯೇಸು ಹೇಳಿದ ಪ್ರೀತಿಯು ತಣ್ಣಗಾಗುವುದು. ಯಾಕಂದರೆ ಸೈತಾನನು ತನ್ನ ಸಮಯ ಕೊಂಚವೆಂದು ಅವನಿಗೆ ಗೊತ್ತಿದೆ. ಆದಷ್ಟು ಜನರನ್ನು ಆತನು ಎಳೀಲಿಕ್ಕೆ ನೋಡ್ತಾನೆ. ಅವನ ಸಮಯ ಕೊಂಚ, ದ ಶಾರ್ಟ್ ಟೈಮ್. ಇದೆಯಾ ಬೈಬಲಲ್ಲಿ? ನಾನು ನಿಮಗೆ ಓದ್ತೇನೆ. ಯಾಕೆ ಇನ್ನೊಬ್ಬರ ಮೇಲೆ ಗ್ರಜ್, ಇನ್ನೊಬ್ಬರ ಮೇಲೆ ಯಾಕೆ? ಐ ವಿಲ್ ರೀಡ್ ಫಾರ್ ಯು 12 ಚಾಪ್ಟರ್, 12ನೇ ಅಧ್ಯಾಯ 12ನೇ ವಚನ, ಪ್ರಕಟಣೆ ಗ್ರಂಥ. 12ನೇ ಅಧ್ಯಾಯ 12ನೇ ವಚನ, ಪ್ರಕಟಣೆ ಗ್ರಂಥ. ಐ ವಿಲ್ ರೀಡ್ ಫಾರ್ ಯು 12 ಚಾಪ್ಟರ್ 12 ವರ್ಸ್. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತ್ತು. ರೈಟ್? ಅವನ ಸಮಯ ಕೊಂಚ. ಯೇಸುಸ್ವಾಮಿ ಒಂದು ಮಾತು ಹೇಳಿದ, ಕೊನೆಯ ಕಾಲದಲ್ಲಿ ಪ್ರೀತಿಯು ತಣ್ಣಗಾಗುವುದು. ಇನ್ನೊಂದು ಸ್ಕ್ರಿಪ್ಚರ್ ನಾನು ತೋರಿಸ್ತೇನೆ. ಐ ವಿಲ್ ರೀಡ್ ಫಾರ್ ಯು ಒನ್ ಮೋರ್ ಸ್ಕ್ರಿಪ್ಚರ್. ದಿಸ್ ಆಲ್ ಸೈನ್ ಆಫ್ ಸೆಕೆಂಡ್ ಕಮಿಂಗ್. ಇದು ಕ್ರಿಸ್ತನ ಎರಡನೇ ಬರೋಣದ ಒಂದು ಸೂಚನೆ ಆಗಿದೆ. ಓಕೆ, ಐ ವಿಲ್ ರೀಡ್ ಫಾರ್ ಯು 24ನೇ ಅಧ್ಯಾಯ 10ನೇ ವಚನ. ನಾನು ಓದ್ತೇನೆ. 24:10 ವರ್ಸ್. ಮ್ಯಾಥ್ಯೂ 24:10. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಓಕೆ, ನೆಕ್ಸ್ಟ್. ಬಹುಮಂದಿ ಸುಳ್ಳು ಪ್ರವಾದಿಗಳ ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಕೋಲ್ಡ್. ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ನೆಕ್ಸ್ಟ್.
ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. 14ನೇ ವಚನ ಹೇಳ್ತದೆ, ಹದಿನಾಲ್ಕು ಹೇಳ್ತದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಪ್ರೈಸ್ ಗಾಡ್. ಈ ವರ್ಷ ದ ಕ್ವಿಕ್ ವರ್ಕ್ ಆಗ್ತಾ ಇದೆ. ಬಟ್ ಇಫ್ ಯು ಆರ್ ನಾಟ್ ಸ್ಲೀಪಿಂಗ್, ಇಫ್ ಯು ಆರ್ ಆಕ್ಟಿವ್, ಯು ಆರ್ ಶೈನಿಂಗ್. ಪ್ರೈಸ್ ಗಾಡ್. Because God is going to release His ability in this year. Because God's ability, ದೇವರ ಸಾಮರ್ಥ್ಯದಿಂದ ಅನೇಕ ಜನರು ದೇವರ ಕಡೆಗೆ ತಿರುಗುತ್ತಾರೆ. This is your season. This is your time. Praise God. This is your time and your season. Arise and shine. For you the light has come. ನಿನಗೆ ಬೆಳಕು ಬಂತು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು, ಆಗ ಅಂತ್ಯ ಬರುವುದು. ಇಲ್ಲಿ ಬೈಬಲ್ ಹೇಳುವುದಿಲ್ಲ ಎಲ್ಲ ಜನಾಂಗಗಳಲ್ಲಿ ನಂಬಲ್ಪಡುವುದು ಅಂತ ಹೇಳುವುದಿಲ್ಲ. ಎಲ್ಲ ಜನಾಂಗಗಳಿಗೆ ಸಾರಲ್ಪಡುವುದು, ರೀಚ್ ಆಗೋದು. ನಿಮ್ಗೆ ಗೊತ್ತಾ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾ, ಟ್ವಿಟರ್, ಇನ್ಸ್ಟಾಗ್ರಾಮ್, ಎಲ್ಲಿ ನೋಡಿದ್ರು ವಾಕ್ಯ ಸುಪ್ ಹೋಗ್ತಾ ಇದೆ ಎಲ್ಲ ಕಡೆಯಲ್ಲಿ. ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ ನನಗೆ ವಾಕ್ಯ ಸಿಗಲಿಲ್ಲ ಅಂತ. ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು, ನಂಬಲ್ಪಡುವುದು ಅಂತ ಹೇಳುವುದಿಲ್ಲ. ನಂಬುವುದು ಅವರ ಇಷ್ಟ. ಪ್ರೈಸ್ ಗಾಡ್. ದಟ್ ಈಸ್ ದೇರ್ ಚಾಯ್ಸ್. ಅದರ ಮಧ್ಯದಲ್ಲಿ ದೇವರು ಬರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಏನು ಕೊಟ್ಟಿದ್ದಾನೆ ಅಂದರೆ ವಿಲ್ ಕೊಟ್ಟಿದ್ದಾನೆ. ನಿಮಗೆ ಗಾಸ್ಪೆಲ್ ಅನ್ನು, ಟ್ರುತ್ ಅನ್ನು ಪ್ರೆಸೆಂಟ್ ಮಾಡಬಹುದು, ಆದರೆ ಅದನ್ನು ಚೂಸ್ ಮಾಡುವುದು, ಅದರಲ್ಲಿ ಜೀವಿಸುವಂಥದ್ದು, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಪ್ರೈಸ್ ಗಾಡ್. ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ದೇವರು ಬಲಾತ್ಕಾರದಿಂದ ಕಂಟ್ರೋಲ್ ಮಾಡುವುದಿಲ್ಲ. ಹಿ ಲವ್ಸ್ ಯು ಸೋ ಮಚ್. ಯೇಸ್ವಾಮಿ ಒಂದು ಮಾತು ಹೇಳಿದ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇರುವುದಾದರೆ ಎಲ್ಲ ಜನರಿಗೆ ಗೊತ್ತಾಗ್ತದೆ ಇವರು ಯೇಸುವಿನ ಶಿಷ್ಯರೆಂದು. ಪ್ರೈಸ್ ಗಾಡ್. ನಿಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಅದಕ್ಕೋಸ್ಕರ ಅರೈಸ್ ಇನ್ ಲವ್, ಅರೈಸ್ ಅಂಡ್ ಶೈನ್ ಇನ್ ಲವ್. ಲೆಟ್ ಯುವರ್ ಲವ್ ಶೈನ್ ಬಿಫೋರ್ ಮ್ಯಾನ್. ನಿಮ್ಮ ಪ್ರೀತಿಯು ಎಲ್ಲರ ಮಧ್ಯದಲ್ಲಿ ಪ್ರಕಾಶಿಸಲ್ಪಡಲಿ. ನಿಮ್ಮ ಕಣ್ಣುಗಳು ಕಂಗೊಳಿಸ್ತವೆ, ನಿಮ್ಮ ಅಂತರದ ಕಣ್ಣುಗಳು ಕಂಗೊಳಿಸ್ತವೆ. ಬಿಟ್ಟರ್ನೆಸ್ ಎಂಬ ದುರಾತ್ಮ ನಿಮ್ಮನ್ನು ಆಳುವುದಿಲ್ಲ. ಹೇಟ್ರೆಡ್ ಎಂಬ ದುರಾತ್ಮ ನಿಮ್ಮನ್ನು ಆಳುವುದಿಲ್ಲ. ಪ್ರೈಸ್ ಗಾಡ್. ಕೆಲವರಿಗೆ ಫರ್ಗಿವ್ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ಗಾಡ್. ಫರ್ಗಿವ್ ಮಾಡಲಿಕ್ಕೆ ಆಗುವುದಿಲ್ಲ. ಬಿಟ್ಟರ್ನೆಸ್, ಇಟ್ ವಿಲ್ ಬ್ರಿಂಗ್ ಕ್ಯಾನ್ಸರ್. ಬಿ ಕೇರ್ಫುಲ್. Be careful. Arise and dominate over that bitterness. ಹೇಳಿರಿ ಅಂತರ್ಯದಲ್ಲಿ, ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷಗಳಿಗಿಂತ ಅದು ಹೆಚ್ಚಿನದ್ದು. ಬಿಟ್ಟರ್ನೆಸ್, ಕಹಿ ಭಾವನೆ ಯಾರ ಮೇಲೆ, ಅದು ನನ್ನನ್ನು ಆಳುವುದಿಲ್ಲ. ಐ ಟೇಕ್ ಅಥಾರಿಟಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಅಧಿಕಾರದಲ್ಲಿ ಹೇಳಿರಿ. ಮತ್ತು ಕಹಿ ಭಾವನೆಯನ್ನು ಯಾರ ಮೇಲೆ ಇರುವುದಾದರೆ, ಅದೊಂದು ಆತ್ಮವಾಗಿದೆ, ಅದನ್ನು ಗದರಿಸಿರಿ. ನೀವು ತೀರ್ಮಾನ ಮಾಡಿರಿ. ದಿಸ್ ಇಸ್ ಯುವರ್ ಚಾಯ್ಸ್. ಯುವರ್ ಚಾಯ್ಸ್. ಅಫ್ಕೋರ್ಸ್ ಫಾಸ್ಟ್ರೆ ನನಗೆ ಫರ್ಗ್ಯೂ ಮಾಡಲಿಕ್ಕೆ ಬೇಕು, ಆದರೂ ಒಳಗೆ ಥಾಟ್ ಬರ್ತಾ ಇರ್ತದೆ, ನಿದ್ರೆ ಕೂಡ ಬರೋದಿಲ್ಲ. ದಟ್ಸ್ ಅ ಸ್ಪಿರಿಟ್ ಬಿಹೈಂಡ್. ಅದರ ಹಿಂದೆ ಒಂದು ಆತ್ಮ. ಆ ಆತ್ಮನು ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡಿ ಮಾತಾಡುತ್ತಾನೆ. ಇದೇ ಹೇಗೆ ಮಾತಾಡುತ್ತಾನಂತ. ಎಲ್ಲ ನಿಮ್ಮ ತಲೆಗೆ ಬರುವ ಆಲೋಚನೆಯನ್ನು ದೇವರ ಆಲೋಚನೆ ಅಂತ ತೆಗೆದುಕೊಳ್ಬೇಡ್ರಿ. ನಿಮ್ಮ ಆಲೋಚನೆಯನ್ನು ಪರೀಕ್ಷಿಸಿರಿ ದೇವರ ವಾಕ್ಯ ಕನ್ನಡಿಯಿಂದ. ನಿಮಗೊಂದು ವಚನವನ್ನು ನಾನು ತೋರಿಸ್ತೇನೆ. ಐ ವಿಲ್ ರೀಡ್ ಫಾರ್ ಯು ಒನ್ ಸ್ಕ್ರಿಪ್ಚರ್. ತೋರಿಸ್ತೇನೆ. ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ನಾನು ಓದ್ತೇನೆ ನಿಮಗೋಸ್ಕರ. ಅವರು ಊಟಕ್ಕೆ ಕೂತುಕೊಂಡಿದ್ದರು. 13:2 ಯೋಹಾನ ಸುವಾರ್ತೆಯಲ್ಲಿ ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು ಅಂತ ಬೈಬಲ್ ಹೇಳ್ತದೆ. ರೈಟ್. ಇವನಿಗೆ ಗೊತ್ತುಂಟು ಆಲೋಚನೆ ಹುಟ್ಟಿತಂತ. ಎಲ್ಲಿಂದ ಹುಟ್ಟಿತಂತ ಆಲೋಚನೆ?
ಯೂದನಿಗೆ ಗೊತ್ತಿಲ್ಲ. ಅವರು ಊಟಕ್ಕೆ ಕೂತುಕೊಂಡಿದ್ದರು, ಒಟ್ಟಿಗೆ ಫೆಲೋಶಿಪ್ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ 12 ಶಿಷ್ಯರು. ಇವನು ಕೂತ್ಕೊಂಡಲ್ಲೇ ಇವನಿಗೆ ಆಲೋಚನೆ ಬರ್ತಾ ಇದೆ. ಯೇಸುವನ್ನು ಹಿಡಿದುಕೊಳ್ಳಬೇಕೆಂಬ ಸೀಮೋನ್ನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಪ್ರಿಯರೇ, ಇವತ್ತು ನಿಮಗೆ ಇನ್ನೊಬ್ಬರ ಬಗ್ಗೆ ಏನು ಆಲೋಚನೆ ಹುಟ್ಟುತ್ತಾ ಇದೆ? ಬಿಟ್ಟರ್ನೆಸ್ ಹುಟ್ಟುತ್ತಾ ಇದೆಯಾ? ದಟ್ ಈಸ್ ನಾಟ್ ಫ್ರಮ್ ಗಾಡ್. ಇನ್ನೊಬ್ಬರ ಬಗ್ಗೆ ದ್ವೇಷ ಹುಟ್ಟುತ್ತಾ ಇದೆಯಾ? ಪುನಃ ಪುನಃ ಥಾಟ್ಗಳು ಬರ್ತಾ ಇದೆಯಾ? ಪುನಃ ಪುನಃ ನಿಮಗೆ ನಿದ್ರೆಯಲ್ಲಿ ಕೂಡ ಎಚ್ಚೆತ್ತುಕೊಂಡಾಗ ಪುನಃ ಥಾಟ್ ಬರ್ತಾ ಇದೆಯಾ? ದಟ್ ಈಸ್ ನಾಟ್ ಫ್ರಮ್ ಗಾಡ್. ಅದನ್ನು ಎದುರಿಸಬೇಕಾದ್ರೆ ಓನ್ಲಿ ಒನ್ ವೆಪನ್, ಇಟ್ ಇಸ್ ಅ ಲವ್. ಓನ್ಲಿ ಒನ್ ವೆಪನ್. ಅದನ್ನು ಎದುರಿಸುವಂತ ಓನ್ಲಿ ಒನ್ ವೆಪನ್, ದಟ್ ಇಸ್ ಲವ್. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ಸಂಪೂರ್ಣ ಪ್ರೀತಿಯು ಸಂಪೂರ್ಣ ಭಯವನ್ನು ಅದು ಹೋಗಲಾಡಿಸ್ತದೆ. ಇದೇ ಬೈಬಲಲ್ಲಿ Gospel of John 4 chapter 18 verse. Gospel of John 4 chapter 18 verse. I will read for you. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿ ಇಟ್ಸ್ ರಿಪ್ರೆಸೆಂಟ್ ಗಾಡ್. ಹೆದರಿಕೆ ಇಟ್ಸ್ ರಿಪ್ರೆಸೆಂಟ್ ಡಿಮನ್ಸ್. Praise God. Fear is not emotion feeling, it's a spirit. Okay, there is no fear in love, but perfect love cast out all fear. Cast out, ಅದನ್ನು ಒದ್ದು ಬಿಸಾಡ್ತದೆ ಅಂತೆ. Cast out fear, because fear involve torment. ಇದು ಟಾರ್ಮೆಂಟ್ ಆಗ್ತಾ ಇದ್ದಾರೆ. ಇವತ್ತು ಅನೇಕರು ಟಾರ್ಮೆಂಟ್ ಆಗ್ತಾ ಇದ್ದಾರೆ, ಒಳಗಿಂದ ಪೀಡಿಸಲ್ಪಡ್ತಾ ಇದ್ದಾರೆ. ರೈಟ್? ಟಾರ್ಮೆಂಟ್ ಅಂಡ್ ಪೀಡನೆ ಒಂದೇ. ಅದಕ್ಕೆ ಅಲ್ಲಿ ಯೇಸು ಸ್ವಾಮಿ ಸಾಮ್ಯ ಹೇಳಿದ, ನಾನು ನಿನ್ನನ್ನು ಕರುಣಿಸಿದಂತೆ ನೀನು ನಿನ್ನ ಜೊತೆ ಸೇವಕನ್ನು ಕರುಣಿಸಬಾರದಿತ್ತೆ, ಇವನನ್ನು ಪೀಡಿಸುವರ ಕೈಗೆ ಕೊಡ್ರಿ. ಪ್ರೇರೆ, ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೇನೆ, ಆ ಪೀಡಿಸುವನ ಕೈಯಿಂದ ನೀವು ಹೊರಗೆ ಬನ್ನಿರಿ. ಕಮ್ ಔಟ್. ಓನ್ಲಿ ಒನ್ ವೆಪನ್, ಲವ್ ದೆಮ್ ಅಂಡ್ ಫಾರ್ಗಿವ್ ದೆಮ್ ಅಂಡ್ ಫಾರ್ಗೆಟ್. ಯಾರು ನಿಮ್ಮನ್ನು ಮಿಸ್ಯೂಸ್ ಮಾಡಿದ್ದಾರೆ, ಯಾರು ನಿಮ್ಮನ್ನು ಹೇಟ್ ಮಾಡಿದ್ದಾರೆ, ಯಾರು ನಿಮ್ಮ ಬಗ್ಗೆ ಸುಳ್ಳು ಸ್ಟೋರಿ ಹೇಳಿದ್ದಾರೆ, God loves you so much. ಕರ್ತ ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತದೆ. ಪ್ರೈಸ್ ಗಾಡ್. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ, ಹೊರ ದೂಡಿ ಬಿಡುತ್ತದೆ. ಅದನ್ನು ಪುಷ್ ಬ್ಯಾಕ್. ವೆನ್ ಲೈಟ್ ಶೈನ್, ಪುಷ್ ಬ್ಯಾಕ್ ಡಾರ್ಕ್ನೆಸ್. ಡಾರ್ಕ್ನೆಸ್ ರಿಪ್ರೆಸೆಂಟ್ ಅನ್ಫರ್ಗಿವ್ನೆಸ್. ಲೈಟ್ ರಿಪ್ರೆಸೆಂಟ್ God and His love. Praise God. ಹೇಳ್ರಿ, perfect love cast out all fear. ಕೆಲವರಿಗೆ ಕೂತ್ಕೊಂಡಲ್ಲಿ ಒಂದು ರೀತಿಯ ಭಯ 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 ಬರುವಂಥದ್ದು. ಪಾಸ್ಟ್ರೆ, ಈ 7 ಗಂಟೆ ಆಗುವಾಗ ಒಂದು ರೀತಿಯ ಭಯ 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 ಆಗ್ತಾ ಇದೆ. ಕೆಲವರು ಕತ್ತಲೆ ಆಗುವಾಗ ಸ್ಟಾರ್ಟ್ ಆಗೋದು ಭಯ ಆಗಲಿಕ್ಕೆ. ಅದಕ್ಕೆ 7 ಗಂಟೆಗೆ ನಿಮಗೆ ವಾಕ್ಯ ಕೊಡಲ್ಪಡ್ತಾ ಇದೆ, ಕತ್ತಲೆ ಆಗುವಾಗ ನಿಮ್ಮ ಭಯ ಓಡಲಿಕ್ಕೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಮೊದಲು ಪಾಪ ಸೀರಿಯಲ್ ನೋಡ್ತಾ ಇದ್ದರು. ಸೀರಿಯಲ್ ನೋಡಿ ಭಯ 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 ಆಗ್ತಾ ಇತ್ತು ಕೆಲವರಿಗೆ. ಪಾಪ ಕೆಲವರು ಸೀರಿಯಲ್ ಅಡಿಕ್ಟ್ ಆಗಿ ಆ ಲಾಕ್ಡೌನ್ನ ಸಂದರ್ಭದಲ್ಲಿ ಆ್ಯಕ್ಟರ್ಗಳಿಗೆ ಕೆಲಸ ಇಲ್ಲ, ಅವರೇ ಸೂಸೈಡ್ ಮಾಡಿ ಸತ್ತರು ಪಾಪ. ಯಾಕೆ? ಕೈಯಲ್ಲಿ ಏಕ್ ದಿನಕ ಸುಲ್ತಾನ್ ಏನೆಲ್ಲ ಹಣ ಬರ್ತಾ ಇತ್ತು ಆ ದಿವಸವೇ ಅವರ ಮೇಕಪ್ಪಿಗೆ, ಪಬ್ಬಿಗೆ, ಇದಕ್ಕೆ ಖರ್ಚು ಮಾಡಿದರು. ಲಾಕ್ಡೌನ್ನ ಸಂದರ್ಭದಲ್ಲಿ ಶೂಟಿಂಗ್ ಬಂದಾಯಿತು. ಶೂಟಿಂಗ್ ಇಲ್ಲ, ಸೀರಿಯಲ್ ಇಲ್ಲ, ಏನಿಲ್ಲ, ಕೈಯಲ್ಲಿ ಹಣ ಇಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಕೆಲವು ಆ್ಯಕ್ಟರ್ನವರು ಸೂಸೈಡ್ ಮಾಡಿದರು. ಇವರು ಮಾತ್ರ ಅವರ ಸೀರಿಯಲ್ ನೋಡಿ ಅವರಾಗಿ ಆ್ಯಕ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಕೆಲವರದ್ದು ಪಾಪ ಲಾಕ್ಡೌನಲ್ಲಿ ಆ ಸೀರಿಯಲ್ ಅಡಿಕ್ಷನ್ ಹೋಗಿ ಈಗ ವಾಕ್ಯ ಕೇಳುವ ಅಡಿಕ್ಟ್ ಆಗಿದ್ದಾರೆ. ನೀವು ಯಾವುದನ್ನು ಪ್ರಾಕ್ಟೀಸ್ ಮಾಡ್ತೀರಿ ನೋಡಿ, ಅದಕ್ಕೆ ನೀವು ಅಡಿಕ್ಟ್ ಆಗ್ತೀರಿ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಅಂಕಲ್ ಇದ್ದರು. ಅವರು ಹೇಳಿದ್ರು, ಎಂತ ಈ ಹುಡುಗಿಯರು ಸುಮ್ಮನೆ ನನ್ನ ಮಕ್ಕಳು ಇಡೀ ದಿನ ಸೀರಿಯಲ್ ನೋಡೋದು, ಸಂಜೆ 7 ಗಂಟೆ ಆಗುವಾಗ ಸೀರಿಯಲ್ ನೋಡೋದು ಅಂತ. ಅವರು ಗುಣಗುಟ್ಟುದು, ಅವರು ಸೀರಿಯಲ್ ನೋಡ್ತಾರಂತ. ಒಂದು 3 ತಿಂಗಳ ನಂತರ ಅವರ ಮನೆಗೆ 7 ಗಂಟೆಗೆ ನಾನು ಹೋದೆ. ನೀವು ಬಂದಿರಾ? ನಾನು ಸ್ವಲ್ಪ ಸೀರಿಯಲ್ ನೋಡಲಿಕ್ಕಿತ್ತು. 3 ತಿಂಗಳ ಹಿಂದೆ ನೀವು ಹೇಳ್ತಾ ಇದ್ದೀರಿ ಎಂತ ನನ್ನ ಮಕ್ಕಳು ಸೀರಿಯಲ್ ನೋಡ್ತಾ ಇದ್ದಾರೆ.
ಈಗ ಏನು ಮಾಡೋದು, ಅವ್ರು ನೋಡುವಾಗ ನಾನು ಸಹ ಕೂತ್ಕೊಂಡೆ, ನೋಡುವಾಗ ಇಂಟ್ರೆಸ್ಟ್ ಬಂತು, ಈಗ ಮೊದಲು ನಾನು ಟಿ ವಿ ಚಾಲು ಮಾಡೋದು. ಅಡಿಕ್ಷನ್ ಎಂಬುದು ಅದೇ ರೀತಿ, ಯಾವುದನ್ನು ಹಿಡೀಲಿಕ್ಕೆ ಕಷ್ಟ. ದೇರ್ ಇಸ್ ಎ ಗುಡ್ ಅಡಿಕ್ಷನ್, ಹೋಲಿ ಸ್ಪಿರಿಟ್ ಅಡಿಕ್ಷನ್, ದ ವರ್ಡ್ ಅಡಿಕ್ಷನ್, ಇಟ್ ವಿಲ್ ಗಿವ್ ಯು ಲೈಫ್. ಕೆಲವು ಕ್ಯಾಂಪಸ್ಗಳಲ್ಲಿ ಕೆಲವು ಡ್ರಗ್ ಡೀಲರ್ ಇದ್ದಾರೆ. ಅವರೇನು ಮಾಡ್ತಾರೆ, ಕೆಲವು ಸ್ಟೂಡೆಂಟ್ ರಿಚ್ ಮಕ್ಕಳನ್ನು ಅವರಿಗೆ ಮೊದಲು ಟೇಸ್ಟ್ ಮಾಡುವಂಥದ್ದು, ಕೊಡುವಂಥದ್ದು. ಯಾಕೆ? ಒಮ್ಮೆ ಅವರು ಅಡಿಕ್ಟ್ ಆದ ಮೇಲೆ ಮತ್ತು ಇವರ ಕಸ್ಟಮರ್ ಅವರೇ, ಇವರ ಕಸ್ಟಮರ್ ಬೇರೆ ಯಾರಲ್ಲ, ಅವರೇ ಮತ್ತು ಕಸ್ಟಮರ್. ಮೊದಲು ಕೊಡುವುದು ಫ್ರೀ ಆಗಿ. ಎಷ್ಟೋ ಮಕ್ಕಳು ಹಾಳಾಗ್ತಾ ಇದ್ದಾರೆ. ದಿಸ್ ಅ ಡಾರ್ಕ್ನೆಸ್, ವಿ ನೀಡ್ ಟು ಪ್ರೇ. ಇಂಥ ಎಲ್ಲ ಜಾಲಗಳು ಎಕ್ಸ್ಪೋಸ್ ಆಗಿ ತೀರ್ಪಾಗುವಂತೆ. ಪ್ರೈಸ್ ಗಾಡ್. ಈ ವರ್ಷ ದೇವರ ಮಕ್ಕಳು ಏಳುವುದಾದರೆ ಇಂಥ ಎಲ್ಲ ಕತ್ತಲೆಯ ಗುಪ್ತ ಜಾಲಗಳು ಎಕ್ಸ್ಪೋಸ್ ಆಗುತ್ತವೆ. ಮಾರ್ಕ್ ಮೈ ವರ್ಡ್. ಪ್ರೈಸ್ ಗಾಡ್. ಚರ್ಚ್, ಅರೈಸ್ ಇನ್ ದ ಸ್ಪಿರಿಟ್. ಓಕೆ, ಒಂದು ವೇಳೆ ನೀವು ಯೇಸುವನ್ನು ಅಕ್ಸೆಪ್ಟ್ ಮಾಡದಿದ್ದರೆ, ದಿಸ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಇವತ್ತಿನಿಂದ ತೀರ್ಮಾನ ಮಾಡಿರಿ, ಕರ್ತನೆ ನಾನು ಎಲ್ಲರನ್ನು ಪ್ರೀತಿಸುವನಾಗಿದ್ದೇನೆ. ಎವ್ರಿ ಡೇ ಹೇಳ್ರಿ, ನನ್ನಲ್ಲಿರುವ ಪ್ರೀತಿಯು ಲೋಕದಲ್ಲಿರುವ ಎಲ್ಲ ದ್ವೇಷಗಳಿಂದ ಹೆಚ್ಚಿನದ್ದು. ನಿಮಗೆ ಒಂದೆರಡು ಸರ್ತಿ ಹೇಳುವಾಗ ಏನು ಆಗಿದ್ರೆ ಪುನಃ ಹೇಳ್ರಿ ಅಂಟಿಲ್ ನಿಮ್ಮ ಸ್ಪಿರಿಟ್ ಓಪನ್ ಆಗುವವರೆಗೆ. ನೀವು ಹೇಳಿದಾಗ ಯು ಆರ್ ಎ ಫ್ರೆಶ್ ಪರ್ಸನ್. ಓಕೆ, ನಾನು ನಿಮಗೆ ಲೀಡ್ ಮಾಡ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಿಮ್ಮನ್ನು ಕ್ಷಮಿಸಿದ್ದಾನೆ. ಆತ ನಿಮ್ಮನ್ನು ಪ್ರೀತಿ ಮಾಡಿದಂತೆ ವಿದೌಟ್ ಕಂಡೀಷನ್ ಎಲ್ಲರನ್ನು ಕ್ಷಮಿಸಿರಿ, ಪ್ರೀತಿ ಮಾಡಿರಿ, ಪೀಡಿಸುವವನನ್ನು ಓಡಿಸಿಬಿಡ್ರಿ. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ಪೀಡಿಸುವವನನ್ನು ಕಾಸ್ಟ್ ಔಟ್ ಮಾಡಿಬಿಡ್ತದೆ. ಓಕೆ, ನಾನು ನಿಮಗೆ ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಎಗ್ರಿ ಆಗಿರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಾನು ನಂಬಿಕೆಯ ಮೂಲಕ ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ಯುವರ್ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರು ಪ್ರೊಟೆಕ್ಟ್ ಆಗಲಿ. ಎಲ್ಲ ಕೆಡುಕನ ಕೈಯಿಂದ ಅವರನ್ನು ತಪ್ಪಿಸಿ ಕಾಪಾಡಬೇಕಾ ಪ್ರಾರ್ಥಿಸ್ತಾ ಇದ್ದೇನೆ. ಐ ರಿಲೀಸ್ ಯುವರ್ ಏಂಜಲ್ಸ್ ಆ್ಯಂಡ್ ಯುವರ್ ಪ್ರೊಟೆಕ್ಷನ್ ಆಫ್ ಗಾಡ್. ಐ ಡಿಕ್ರೀ ಆ್ಯಂಡ್ ಡಿಕ್ಲೇರ್ ಯುವರ್ ಪೀಸ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಒಂದು ವೇಳೆ ನಿಮ್ಮ ದೇಹದಲ್ಲಿ ಯಾರಾದರೂ ಸಿಕ್ಕಿರುವುದಾದರೆ ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ಕೈಯನ್ನು ನಿಮ್ಮ ದೇಹದ ಮೇಲೆ ಇಡ್ರಿ. ಎಲ್ಲಿ ನಿಮಗೆ ನೋವಿದೆ, ಎಲ್ಲಿ ನಿಮಗೆ ಪೇಯ್ನ್ ಇದೆ ಅಲ್ಲಿ ಇಡ್ರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಫಾದರ್. ಕರ್ತನೆ, ಎಲ್ಲ ಒಂದು ರೋಗ ಬೇನೆಗಳ ಮೇಲೆ ನಾನು ಅಧಿಕಾರ ನಡೆಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಹೇಳ್ರಿ, ತಂದೆ ನೀನು ನನ್ನನ್ನು ಪ್ರೀತಿ ಮಾಡಿದಂತೆ ನಾನು ಎಲ್ಲರನ್ನು ಪ್ರೀತಿ ಮಾಡುವನಾಗಿದ್ದೇನೆ. ಒಂದು ವೇಳೆ ನಿಮಗೆ ಯಾರ ಮೇಲೆ ಆದರೂ ಗ್ರಜ್ ಇದೆ, ಯಾರಾದರೂ ನಿಮಗೆ ಹರ್ಟ್ ಮಾಡಿದ್ದಾರೆ, ನೋವಿಸಿದ್ದಾರೆ, ನಿಮ್ಮ ಹೆಸರನ್ನು ತಪ್ಪಾಗಿ ಯೂಸ್ ಮಾಡಿದ್ದಾರೆ, ಪ್ರೇರೆ ಅವರನ್ನು ವಿದೌಟ್ ಕಂಡೀಷನಲ್ಲಿ ಹೇಳ್ರಿ, ನಾನು ಅವರನ್ನು ಪ್ರೀತಿ ಮಾಡುತ್ತೇನೆ, ನಾನು ಅವರನ್ನು ರಿಲೀಸ್ ಮಾಡುತ್ತೇನೆ. ಐ ರಿಲೀಸ್ ದೆಮ್ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಫಸ್ಟ್ ನೀವು ಫ್ರೀ ಆಗುತ್ತೀರಿ. ದ ಲವ್ ಆಫ್ ಗಾಡ್ ಇಸ್ begin to flow inside to outside. It is a river. It is a river. It is a river. Thank you Father. ಅದರ ಒಟ್ಟಿಗೆ ರಿವರಲ್ಲಿ ಹೋಗುತ್ತಿರುವಾಗ ನಿಮ್ಮ ದೇಹದಲ್ಲಿದ್ದ ಕಾಯಿಲೆ, ಕ್ಯಾನ್ಸರ್ ಎಲ್ಲ ಅದು ಕೊಚ್ಚಿ ಹೋಗುತ್ತದೆ. ರಿವರ್ ಹರಿಲಿಕ್ಕೆ ಬಿಡ್ರಿ. ಮೈಗ್ರೇನ್ ಕೂಡ ಬಿಟ್ಟು ಹೋಗ್ತದೆ ಸಹೋದರಿ. ಬೆನ್ನು ನೋವು, ಸೊಂಟ ನೋವು, ಯೂಟ್ರಸ್ ಪ್ರಾಬ್ಲಮ್, ಎಲ್ಲ ರೀತಿಯ ಡಯಾಬಿಟೀಸ್ ಮತ್ತು ನಿಮ್ಮ ಬ್ಲಡ್ ಪ್ರೆಷರ್ ಎಲ್ಲ ಆ ನದಿಯಲ್ಲಿ ಕೊಚ್ಚಿ ಹೋಗುತ್ತದೆ. ಜಸ್ಟ್ ಪ್ರೀತಿಯು ಹರಿಲಿಕ್ಕೆ ಬಿಡ್ರಿ. ಲೆಟ್ ಯುವರ್ ಲವ್ ಫ್ಲೋ ಇನ್ಸೈಡ್ ಟು ಔಟ್ಸೈಡ್. ಥ್ಯಾಂಕ್ ಯು ಫಾದರ್. ವಿ ಲವ್ ಎವ್ರಿಬಡಿ, ಓ ಗಾಡ್. In the name of Jesus, we take authority. Every cancer,
ಬ್ಲಡ್ ಪ್ರೆಷರ್, ಯೂಟ್ರಸ್ ಪ್ರಾಬ್ಲಮ್, heart problem, I command you, leave it in the name of Jesus. Be free by the power of the Holy Spirit. In the name of Jesus. ತಲೆಯಿಂದ ಪಾದದವರೆಗೆ ಸ್ವಸ್ಥತೆ ಶಕ್ತಿ ಇಳಿದು ಬರಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವರೆಲ್ಲರೂ ಪವಿತ್ರ ಆತ್ಮಭರಿತರಾಗಲಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, your presence. Thank you Lord for the healing of God. In Jesus' name. Amen, amen, amen. Praise God. ಪ್ರಿಯರೇ, ನಿಮ್ಮ ಟೆಸ್ಟಿಮನಿಗಳಿದ್ದರೆ ನೀವು ಕಳಿಸಬಹುದು.